ನಮಸ್ಕಾರ. ಇವತ್ತು ನಾವು ತೆಂಗಿನಕಾಯಿನಿಂದ ಒಂದು ಸಿಂಪಲ್ ಆದ ರೆಸಿಪಿನ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಅಮಾವಾಸ್ಯೆ ದಿನ ಇಲ್ಲ ಹಬ್ಬದ ದಿನ ನಾವು ತೆಂಗಿನಕಾಯಿ ಎಲ್ಲ ದೇವರಿಗೆ ಹೊಡಿತೀವಿ. ಸೊ ಆವತ್ತಿನ ದಿನ ಮನೆಯಲ್ಲೆಲ್ಲ ಬರೀ ತೆಂಗಿನಕಾಯಿ ಹೊಡೆದಿದ್ದ ತೆಂಗಿನಕಾಯಿಗಳು ತುಂಬಿರ್ತವೆ. ಸೊ ಅದನ್ನು ನಾವು ಏನು ಮಾಡೋದು ಅಂತ ಗೊತ್ತಾಗದೆ ಒಣಗಿಸಿಟ್ರಾಯ್ತು ಅಂತ ಹೊರಗಡೆ ಇರ್ತೀವಿ. ಬಟ್ ಅವು ಚೆನ್ನಾಗಿ ಒಣಗದೆ ಎಲ್ಲ ಹಾಳಾಗಿ ಹೋಗಿರುತ್ತೆ. ಸೊ ವೇಸ್ಟಾಗಿ ಹೋಗುತ್ತೆ. ಸೊ ಅದನ್ನು ನಾವು ಯೂಸ್ ಹಾಕ್ಕೋಬೇಕಂದ್ರೆ ಒಂದು ರೆಸಿಪಿನ ನೋಡ್ಕೊಂಬರೋಣ. ಸೊ ಫಸ್ಟಿಗೆ ಏನು ಮಾಡಬೇಕು, ತೆಂಗಿನಕಾಯಿನ ನಾವು ಚೆನ್ನಾಗಿ ತೊಳಿಬೇಕು. ಅದನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಹೊತ್ತು ಬಿಡಬೇಕು. ಒಣಗಿದ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಈ ಥರ ಸಣ್ಣಗೆ ರುಬ್ಕೊಂಡು ಅದನ್ನು ತುಪ್ಪದಾಗ ಹಾಕಿ ಹುರ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಈಗೇನು ಮಾಡಬೇಕು, ಸ್ವಲ್ಪ ಅಂಟು ತೊಗೋಬೇಕು. ಅಂಟು ಸ್ವಲ್ಪ ದೊಡ್ಡ ಗಂಟನ್ನ ತೊಗೊಂಡಿದ್ದೆ, ಹಳ್ಳನ ತೊಗೊಂಡಿತ್ತು. ಸೊ ಅದನ್ನು ಈಗ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಸ್ವಲ್ಪನೇ, ಜಾಸ್ತಿ ಇಲ್ಲ. ಈ ಥರ ಪುಡಿ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದ್ಮೇಲೆ ಅಂಟೇನಾಗುತ್ತೆ, ಕ್ರಿಸ್ಪಿ ಥರ ಆಗುತ್ತೆ. ಸೊ ಹಿಂಗೆ ಹಳ್ಳ ಈ ಥರ ಉಬ್ಬುತ್ತೆ ಅದು. ಸೊ ಈ ಥರ ಅಂಟನ್ನು ತುಪ್ಪದಲ್ಲಿ ಹುರ್ಕೊಂಡು ತಗೊಂಡು ಆಮೇಲೆ ನಮ್ಮ ಹತ್ರ ಎಲ್ಲ ಡ್ರೈ ಫ್ರೂಟ್ಸ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಅಂದರೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, ಕಲ್ಲಂಗಡಿ ಬೀಜ ಮತ್ತು ಏನೇನಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹಾಕಿ ಹುರ್ಕೋಬೇಕು. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಹುರಿಬೇಕು ತುಪ್ಪದಲ್ಲಿ. ಸೊ ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಇದು ಆಳಿ ಸಿಗುತ್ತಲ್ಲ, ಆಳಿನೂ ನಾವು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ನೋಡಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ ಈಗ ಆಳಿನ ಹುರ್ಕೋತಾ ಇರೋದು, ಇವನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ತೆಗೆದ್ಮೇಲೆ ಈಗ ನಾವು ಬೆಲ್ಲ ಹಾಕೋಬೇಕು. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಎಲ್ಲ. ಈಗ ಬೆಲ್ಲನ ನಾವು ಹಾಗೆ ಕಲಿಸ್ಕೊತ ಹಣ ಮಾಡಬೇಕು. ಬೆಲ್ಲದ ಹಣ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕು. ಸರಿಯಾಗಿ ಉಂಡೆ ಕಟ್ಟೋಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಗಂಟಾದರೆ ಸಾಕು. ಅಂದರೆ ಹಿಂಗೆ ಕೈಲೇ ಹಿಂಗೆ ಮಾಡಿದ್ರೆ ಅದು ಈ ಬೆಲ್ಲದ ನೀರಲ್ಲಿ ಹಾಕಿದ್ರೆ ಹಿಂಗೆ ಗಂಟಾದರೆ ಸಾಕು, ಅಲ್ಲಿಗೆ ತೆಗಿಬೇಕು. ಇಲ್ಲ ಇನ್ನೂ ಸ್ವಲ್ಪ ಬಿಡಿಸ್ಬೇಕು ಉಂಡೆ ಅಂತಂದರೆ ನಾವು ಇನ್ನೂ ಸ್ವಲ್ಪ ಹಣನ ಗಟ್ಟಿ ಮಾಡ್ಕೋಬೇಕು. ಹಣ ಆದಮೇಲೆ ಅದಕ್ಕೆ ನಾವು ಎಲ್ಲ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಅದನ್ನೆಲ್ಲ ಹಣದಲ್ಲಿ ಹಾಕಿ ಚೆನ್ನಾಗಿ ಕಲಿಸಬೇಕು. ನೋಡಿ ಹಣ ಯಾವ ಥರ ಇರಬೇಕಂದ್ರೆ ಈ ಥರ. ನೋಡಿ ಈ ಥರ ಆದರೆ ಅದು ಈ ಗಂಟಾಗಿ ಬರಬೇಕು. ಆ ಥರದ ಹಣ ಮಾಡಿದ್ದು. ನಿಮಗೆ ಇನ್ನೂ ಸ್ವಲ್ಪ ಬಿಡಿಸ್ಬೇಕಾಗಿತ್ತಂದರೆ ಇನ್ನೂ ಸ್ವಲ್ಪ ಹುರ್ಕೊಬೋದು. ನೋಡಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದನ್ನು ಹುರ್ಕೋಬೇಕು. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಉಂಡೆನ ಕಟ್ಬೋದು. ಇವು ಹೀಗೆ ಓಪನ್ ಪ್ಲೇಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಭಾಳ ದಿವಸ. ಎಲ್ಲ ಏನಾದರೂ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಸ್ವಲ್ಪ ಹಾಳಾಗಿ ಹೋಗುತ್ತೆ. ಸೊ ಆಲ್ಮೋಸ್ಟು ಡ್ರೈ ಪ್ಲೇಸಲ್ಲಿ ಇದನ್ನು ಇಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.